ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಟಡಿ ಪ್ಲ್ಯಾನ್ನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೂ ಲಾಸ್ಟ್ 8 ಡೇಸಿಂದ ನಾನು ವೀಡಿಯೋ ಮಾಡಿಲ್ಲ. ಸೊ ಯಾಕೆ ಅಂತ ರೀಸನ್ನ ಹೇಳ್ತಾ ಇದ್ದೀನಿ. ಸೊ ನಮ್ಮ ಮನೆಗೆ ರಿಲೇಟಿವ್ಸ್ ಮತ್ತು ಅತ್ತೆ ಮಾವ ಅವರು ಬಂದಿದ್ದಾರೆ. ಸೊ ಹಾಗಾಗಿ ನನ್ನ ಸ್ಟಡಿ ರುಟೀನ್ ಚೇಂಜ್ ಆಗಿದೆ. ಸೊ ನಾನು ಅಟ್ಲೀಸ್ಟ್ 2 ಅವರ್ಸ್ ಆಗಲಿ 1 ಅವರ್ ಆಗಲಿ ಓದಿದರೆ ನಾನು ವೀಡಿಯೋನ ಮಾಡ್ತಾಯಿದ್ದೆ. ಬಟ್ ನನಗೆ ಆ ಟೈಮ್ ಸಿಗಲಿಲ್ಲ ಓದೋದಕ್ಕೆ. ಸೊ ನಾನು ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಬಟ್ ಎಕ್ಸಾಮ್ಸ್ ಹತ್ರ ಬರ್ತಿದ್ದಾವೆ. ಸೊ ಆಫ್ಟರ್ 8 ಡೇಸ್ ಮತ್ತೆ ನಾನು ಓದೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಮನೆ ಚಿಕ್ಕದಿದೆ, ಬಟ್ ನಾನಿಲ್ಲಿ ಕಿಚನ್ ರೂಮಲ್ಲಿ ಕೂತ್ಕೊಂಡು ಓದೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಮಾವಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಸೊ ಅವರು ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಸ್ವಲ್ಪ ದಿನದೊಳಗೆ ಸ್ಟೇ ಮಾಡ್ತಾ ಇದ್ದಾರೆ. ಸೊ ನಾನು ಯಾವ ಥರ ಆಗಲಿ ಓದಲೇಬೇಕು ಅಂಥೇಳಿ ನಾನು ಒಂದು ಸ್ಟಡಿ ಪ್ಲ್ಯಾನ್ನ ಮಾಡಿಕೊಂಡಿದ್ದೀನಿ. ಸೊ ಅಟ್ಲೀಸ್ಟ್ ನೈಟ್ ಸ್ಟಡಿ ಆಗಲಿ ಆ ಡೇ ಸ್ಟಡಿಯಲ್ಲಿ ಯಾವ ಥರ ಆದರೂ ನಾನು ಓದೋಣ ಅಂಥೇಳಿ. ಸ್ವಲ್ಪ ಜನ ಹೇಳ್ತಾಯಿದ್ರು ಈ ವಿಡಿಯೋಸ್ ಮಾಡಿ ಯಾಕೆ ಮಾಡ್ತಾಯಿಲ್ಲ ಅಂತ. ಸೊ ಸ್ವಲ್ಪ ಜನಕ್ಕೆ ಮೋಟಿವೇಟ್ ಆಗ್ತಾಯಿದೆ ನನ್ನ ಕಡೆಯಿಂದ. ನನಗೆ ಅದನ್ನು ನೋಡಿ ಖುಷಿ ಆಯಿತು. ಸೊ ನಾವೆಲ್ಲರೂ ರೆಡಿಯಾಗಿ ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಹಾಗಾಗಿ ಹೊರಗಡೆ ಹೋಗ್ತಾಯಿದ್ವಿ. ಸೊ ನಮ್ಮ ಅತ್ತೆ ಮಾವ ಎಲ್ಲರೂ ಸೇರಿ ಹೋಗಿದ್ವಿ. ಪ್ಲ್ಯಾಟ್ಫಾರ್ಮ್ 65 ಅಂತೇಳಿ ಬೆಂಗಳೂರಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗಿದ್ವಿ. ಸೊ ಎಲ್ಲ ಫುಡ್ನ ಟ್ರೈನ್ ಒಳಗೆ ಸ್ಮಾಲ್ ಟ್ರೈನ್ ಬಂದು ಸರ್ವ್ ಮಾಡ್ತಾಯಿತ್ತು. ಏನೋ ಅದು ಒಂಥರ ಚೇಂಜ್ ಇತ್ತು, ಚೆನ್ನಾಗಿತ್ತು. ನೋಡಿ, ಇದು ನನ್ನ ಸಣ್ಣ ಮಗ ಎಷ್ಟು ರೆಡಿಯಾಗಿದ್ದಾನೆ. ಇದು ನನ್ನ ದೊಡ್ಡ ಮಗ. ಸೊ ಇದೆಲ್ಲ ಡಿನ್ನರ್ ಆದಮೇಲೆ ಮನೆಗೆ ಬಂದ್ವಿ. ಸೊ ರಾತ್ರಿ ವೇಳೆ ನಾನು ಮತ್ತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಸೊ ನೈಟ್ ಸ್ಟಡಿ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಿದೆ. ಸ್ವಲ್ಪ ಹೊತ್ತೇ ಓದೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಸಿಲೆಬಸ್ಸಲ್ಲಿ ನಾನು ಎಷ್ಟು ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಚಾಪ್ಟರ್ಸ್ನ ನಾನು ಓದಿದ್ದೀನಿ ಮತ್ತು ಇನ್ನೂ ಉಳಿದಿರೋದನ್ನ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತೇಳಿ ಟಿಕ್ ಮಾಡಿಕೊಂಡು ನಾನು ಸ್ಟಡೀಸ್ನ ಸ್ಟಾರ್ಟ್ ಮಾಡಿದೆ. ನಾನು ಇವತ್ತು ನಿಮ್ಮ ಜೊತೆ ಸ್ಟಡಿ ಪ್ಲ್ಯಾನ್ನ ಶೇರ್ ಮಾಡ್ಕೊತಾ ಇದ್ದೀನಿ, ಯಾವ ಥರ ನಾನು ಸ್ಟಡೀಸ್ ಪ್ಲ್ಯಾನ್ನ ಮಾಡಿದ್ದೀನಿ ಅಂಥೇಳಿ. ಸೊ 20th ಇಂದ 31ವರೆಗೂ ಅಂದರೆ 12 ಡೇಸ್ ಪ್ಲ್ಯಾನು. ಸೊ 12 ಡೇಸಲ್ಲಿ ಕನ್ನಡ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯೂಟರ್ ಲಿಟ್ರೇಸಿ ಮತ್ತು ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಈ ಲಾಸ್ಟ್ 10 to 12 ಡೇಸ್ ಒಳಗೆ ನಾನು ಓದಿ ಮುಗಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ ಟೈಮಲ್ಲಿ ನಾನು ಪೇಪರ್ 1 ಮತ್ತು ಈವ್ನಿಂಗ್ ಆರ್ ನೈಟ್ ಟೈಮಲ್ಲಿ ನಾನು ಮೆಥಡಾಲಜಿ, ಮ್ಯಾಥ್ಸು, ಫಿಸಿಕ್ಸ್ನ ಓದಿ ನಾನು ಸಿಲೆಬಸ್ನ ಕಂಪ್ಲೀಟ್ ಮಾಡೋಣ ಅಂಥೇಳಿ ನಾನು ಈ ಥರ ಸ್ಟಡಿ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಮಂತ್ ಸೆಪ್ಟೆಂಬರಿಂದ ನಾನು ಕರೆಂಟ್ ಅಫೇರ್ಸನ್ನ ಸ್ಟಾರ್ಟ್ ಮಾಡೋಣ. ಇನ್ನು ಉಳ್ಕಿದ್ದು ಚಾಪ್ಟರ್ಸು ಏನಾದರೂ ಸಿಲೆಬಸ್ ಪೇಪರ್ 1 ಪೇಪರ್ 2 ಅಲ್ಲಿ ಉಳಿದಿದ್ರೆ ಅದನ್ನು ಕಂಪ್ಲೀಟ್ ಮಾಡಿ ನಾನು ರಿವಿಷನ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೀವೆಲ್ಲ ಹೀಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂಥೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಸ್ವಲ್ಪ ಜನ ಹೇಳ್ತಾಯಿದ್ರು ನೀವು ಟೈಮ್ ಸಿಗಲ್ಲ ಓದೋದಕ್ಕೆ ಅಂತ ಹೇಳ್ತೀರಾ, ಬಟ್ ವಿಡಿಯೋ ಯಾಕೆ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಇದು ನನ್ನ ಪರ್ಸ್ನಲ್ ಚಾಯ್ಸು. ಸೊ ನನ್ನ ಕಡೆಯಿಂದ ಬೇರೆಯವರಿಗೂ ಮೋಟಿವೇಟ್ ಆಗುತ್ತೆ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ನಾನು ಖುಷಿಯಿಂದನೇ ಮಾಡ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.